ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಕ್ಸ್ಗೆ ಸ್ವಾಗತ. ಸ್ವರ್ಣಗೌರಿ ಲಾಕ್ಸ್ ಅಂದರೆ ನನ್ನ ಚಾನಲ್ ಹೆಸರು. ಸ್ವರ್ಣಗೌರಿ ಲಾಕ್ಸು ನನ್ನ ಹೆಸರು ಸಹ ಸ್ವರ್ಣಗೌರಿ ಅಂತ. ನಾನು ಈ ಚಾನಲ್ನಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಅಣ್ಣನ ಮಗಳು ಮನೆ ಕವಿತಾ ಅಂತ. ಹಾಗಾಗಿ ನಮ್ಮ ಮೂರನೇ ಅಣ್ಣನ ಮಗಳು, ನಮ್ಮ ಕುಟುಂಬದಲ್ಲಿ ದೊಡ್ಡ ಕುಟುಂಬ. ಹಾಗಾಗಿ ನಮಗೆ ಮೂರನೇ ಅಣ್ಣನ ಮಗಳ ಮನೆಯಲ್ಲಿ ಹೆಬ್ಬಾಳದಲ್ಲಿ ಅಪಾರ್ಟ್ಮೆಂಟಲ್ಲಿ ಅವ್ರ ಮನೆ ಇದೆ. ಅಲ್ಲಿ ಗಣೇಶ ಹಬ್ಬಕ್ಕೆ ಪ್ರತಿ ವರ್ಷವೂ ಅವ್ರನ್ನ ಗಣೇಶನ ಕೂರಿಸ್ತಾರೆ. ಗಣೇಶನ ಕೂರಿಸಿದಾಗ ನಾನು ಸಹ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸಹ ಕರೀತಾರೆ. ಎಲ್ಲರೂ ಹೋಗಿ ಒಂದೇ ಕಡೆ ಹಬ್ಬ ಎಲ್ಲ ಮಾಡಿ ಬರ್ತೀವಿ. ಬಾಗಿನ ಕೊಡ್ತಾರೆ. ನಮ್ಮ ತವ್ರ ಮನೆ ಬಾಗಿನನ ನಮ್ಮ ಮೂರನೇ ಅತ್ತಿಗೆ ಅವ್ರ ಮಗಳ ಮನೆಯಲ್ಲೇ ಎಲ್ಲರಿಗೂ ಕೊಡೋದು. ಯಾಕೆಂದರೆ ಅವ್ರ ಮನೆಯಲ್ಲಿ ಎಲ್ಲರನ್ನೂ ಕರೆದು ಪ್ರತಿಯೊಬ್ಬರು ಇವರು ಬಂದು ನಮ್ಮ ಅಣ್ಣನ ಮಗಳು ಫ್ರೆಂಡ್ ಆ ಕಡೆ ಆಫ್ ವೈಟ್ ಸ್ಯಾರಿ ಉಟ್ಟಿರೋದು. ಹಾಗಾಗಿ ನನಗೂ ಸಹ ಎಲ್ಲರೂ ಅಮ್ಮ ಅಮ್ಮ ಅತ್ತೆ ಅಂತಲೇ ಕೂಗ್ತಾರೆ. ಆಗಲಿ ನಮ್ಮ ದೊಡ್ಡಣ್ಣನ ಮಗಳು ಗ್ರೀನ್ ಕಲರ್ ಸ್ಯಾರಿ, ಇದು ಬಂದು ನಮ್ಮ ಅಣ್ಣನ ಮಗಳು ಫ್ರೆಂಡು. ಇವರು ನಮ್ಮ ಅಕ್ಕ, ನಮ್ಮ ಅಕ್ಕ ಇವರು ನಮ್ಮ ಎರಡನೇ ತಾಯಿ. ಇದು ನಮ್ಮ ಅಕ್ಕನ ಮಗಳು. ಹಾಗಾಗಿ ಎಲ್ಲರೂ ಪರಿಚಯ ಮಾಡ್ಕೊಳ್ತೀವಿ. ನಮ್ಮ ಬಾಲ್ಯದ ಗೆಳತಿ ಕಮಲಾ ಅಂತ ಅವ್ರ ಫ್ರೆಂಡು, ನನ್ನ ಫ್ರೆಂಡ್ ಮಗಳು. ಇವರು ಬಂದು ನಮ್ಮ ಮೂರನೇ ಅಣ್ಣನ ಅಳಿಯ. ಇವರೇ ತುಂಬಾ ಚೆನ್ನಾಗಿ ಎಲ್ಲ ಹಬ್ಬ ಮಾಡಿ ಪೂಜಾರಿ. ತುಂಬಾ ನಮ್ಮ ಮಗನ ಥರ, ನಮ್ಮ ಮಗನಿಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಗೌರವದಿಂದ ನೋಡ್ತಾರೆ. ಹಾಗಾಗಿ ಅವ್ರ ಮನೆಗೆ ಬಂದಿರೋದು. ಇವರೇ ನಮ್ಮ ಮೂರನೇ ಅತ್ತಿಗೆ, ಅವರು ಅಳಿಯ ಅವರು. ಹಾಗಾಗಿ ಅವ್ರ ಮನೆ ಹೇಗಿದೆ ಅಂತ ನಾನು ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ. ಸ್ವಲ್ಪ ಸೌಂಡ್ ಇತ್ತು, ಮ್ಯೂಟ್ ಮಾಡಿದ್ದೀನಿ. ಹಾಗಾಗಿ ಪರಿಚಯ ಮಾಡ್ಕೊಳ್ತೀನಿ. ಬನ್ನಿ. ರೂಮಲ್ಲಿ ಮಲ್ಕೊಂಡಿದ್ದಾರೆ ಎಲ್ಲರೂ. ಯಾಕೆಂದರೆ ಅಡುಗೆ ಇನ್ನೂ ಆಗಿರಲಿಲ್ಲ. ಅಡುಗೆ ಎಲ್ಲ ಆದಾಗ ಎಲ್ಲ ಊಟ ಮಾಡಿ ಪೂಜೆ ಎಲ್ಲ ಇನ್ನೂ ಆಗಿತ್ತು. ಆದರೆ ಅಡುಗೆ ಮಾಡಿರಲಿಲ್ಲ. ಅಡುಗೆ ಎಲ್ಲ ಮಾಡೋವರೆಗೂ ನಾನು ಸ್ವಲ್ಪ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇವರು ನಮ್ಮ ಅತ್ತಿಗೆ ಇವರೇ ನಮ್ಮ ಅಣ್ಣನ ಮಗಳು. ಇವ್ರದ್ದೇ ಮನೆ ಇದು ಅಪಾರ್ಟ್ಮೆಂಟಲ್ಲಿ. ಹಾಗಾಗಿ ಅವರು ನಮ್ಮ ಅಣ್ಣನಿಗೂ ಒಬ್ಬಳೇ ಮಗಳು. ಇವರು ಬಂದು ನಮ್ಮ ಅಣ್ಣನ ಬೀಗರು, ಅವ್ರ ಅತ್ತೆ. ನಮ್ಮ ಅಣ್ಣನ ಮಗಳಿದ್ದಾರಲ್ಲ, ಅತ್ತೆ ಮಾವ ಅವರು. ಹಾಗಾಗಿ ಎಲ್ಲ ಮಲ್ಕೊಂಡಿದ್ರು ರೂಮಲ್ಲಿ. ಹಾಗಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡೋಣ ಅಂತ ಇದ್ದೀನಿ. ಬಟ್ 2 ಡಬಲ್ ಬೆಡ್ರೂಮ್ ಇದೆ. ಇವ್ರು ಬಂದು ನೋಡಿ ನಮ್ಮ ಫ್ರೆಂಡು, ಅವಳೇ ಕಮಲ ಅಂತ. ಅವ್ರ ಇಬ್ಬರು ಹೆಣ್ಮಕ್ಳುಗಳು, ವರ್ಷಿತಾ ರಕ್ಷಿತಾ ಅಂತ. ತುಂಬ ವರ್ಷಿಣಿ ಮತ್ತು ರಕ್ಷಿತಾ ಅಂತ. ತುಂಬಾ ನನಗೆ ನಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡಿ, ನಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಸೌಂಡ್ ಮ್ಯೂಟ್ ಮಾಡಿದ್ದೀನಿ. ಕಿರಿಕಿರಿ ಆಗುತ್ತೆ ಬೇರೆಯವ್ರಿಗೆ ಅಂತ. ಇವರು ಪ್ರಿಯಾ ಅಂತ ನಮ್ಮ ಅಣ್ಣನ ಮಗಳು ಫ್ರೆಂಡ್. ಎಲ್ಲರೂ ಸೇರಿ ಬರ್ತಾರೆ ನೋಡಿ ನಮ್ಮ ವಿಡಿಯೋ ಮುಂದೆ. ಎಲ್ಲರೂ ಸೇರಿ ಬಂದು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಹೇಳೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಈ ಥರ ಇರ್ತೀವಿ. ಹಬ್ಬನ ನಾವು ಪ್ರತಿ ವರ್ಷವೂ ಹೀಗೆ ಆಚರಣೆ ಮಾಡೋದು. ನಮ್ಮ ಮನೆಯಲ್ಲೂ ಒಂದೊಂದು ಟೈಮಲ್ಲಿ ನಾನು ಅಷ್ಟೇ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹಬ್ಬ ಎಲ್ಲ ಮಾಡಿಬಿಟ್ಟೆ ಅವ್ರ ಮನೆಗೆ ಹೋಗೋದು. ಒಂದೊಂದು ಟೈಮಲ್ಲಿ ನಮ್ಮ ಮನೆಗೆ ನಾವು ಮಾಡಲಿಲ್ಲ ಅಂದರೂ ಸಮಾಧಾನವೇ ಆಗೋಲ್ಲ. ನಮ್ಮ ಮನೇಲಿ ಎಷ್ಟು ಸಾಧ್ಯವೋ ಅಷ್ಟು ಹಬ್ಬ ಮಾಡಿ ನಾನು ಮಾಡ್ತೀನಿ. ಯಾಕೆಂದರೆ ಒಬ್ಬಟ್ಟು ಮಾಡ್ತೀನಿ, ಕಡುಬು ಎಲ್ಲ ಮಾಡೋಕ್ಕೋಗಲ್ಲ. ನೋಡಿ ಗಣೇಶನಂತೂ ತುಂಬಾ ಚೆನ್ನಾಗಿ ಕೂರಿಸಿದ್ದಾರೆ. ಅಲ್ಲಿ ಗಣೇಶನಿಗೆ ಎಷ್ಟು ನೈವೇದ್ಯ ಇಟ್ಟಿದ್ದಾರೆ, ಹಣ್ಣು ಎಲ್ಲ ಇದೇ ಥರ ಡೆಕೋರೇಷನ್ ಮಾಡ್ತಾರೆ. ನಮ್ಮ ಅಣ್ಣನ ಮಗಳಿಗೆ ಇಬ್ಬರು ಗಂಡು ಮಕ್ಕಳು. ಅವರು ಒಬ್ಬ ಮಾತ್ರ ಡ್ಯಾನ್ಸ್ ಆಡ್ತಾರೆ, ಇನ್ನೊಬ್ಬ ಆಡಲ್ಲ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗಣೇಶ ಹಬ್ಬ ಪ್ರತಿ ವರ್ಷ ನಮ್ಮ ತಾಯಿ ಮನೆಯಲ್ಲಿ ಅಂದರೆ ಪಿಂಕ್ ಕಲರ್ ಸೀರೆ ಉಟ್ಕೊಂಡೈತಲ್ಲ ಅವರು ನಮ್ಮ ತಮ್ಮನ ಮಗಳು ಅವ್ರ ಮನೆಯಲ್ಲಿ ನಮ್ಮ ತಮ್ಮನ ಮನೆಯಲ್ಲಿ ನಮ್ಮ ತಾಯಿ ಎಲ್ಲ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷ ಎಲ್ಲರೂ ಹೋಗಿ ಅಲ್ಲೇ ಹಬ್ಬ ಮಾಡ್ತಾಯಿದ್ದು. ಹಾಗಾಗಿ ಮನೆ ಚಿಕ್ಕದು ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರಲಿಲ್ಲ, ಅಲ್ಲಿ ಮಾಡ್ತಾ ಇರಲಿಲ್ಲ ಹಬ್ಬನ. ಹಾಗಾಗಿ ನಾವು ಇಲ್ಲಿ ನಮ್ಮ ಅಣ್ಣನ ಮಗಳು, ಮೂರನೇ ಅಣ್ಣನ ಮಗಳು ಅವ್ರ ಮನೆಗೆ ಕರೆಸ್ತಿದ್ರು. ಪ್ರತಿಯೊಬ್ಬರು ಎಲ್ಲರೂ ಸುಮಾರು 30 ಜನ 40 ಜನ ಒಂದು ಕುಟುಂಬದಲ್ಲಿ ಸೇರಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡಿ, ಅಲ್ಲಿ ಅವರು ಊಟ ಮಾಡಿ ಉತ್ತಕ್ಕೆ ತನಿ ಎರ್ಕೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡಿ ಊಟ ಬಡಿಸಿ ಎಲ್ಲರಿಗೂ ಮತ್ತು ತಾಂಬೂಲ ಬಾಗಿನ ಕೊಟ್ಟು ಎಲ್ಲರಿಗೂ ಪ್ರತಿ ವರ್ಷ ನಮಗೂ ಸಹ ಬಾಗಿನ ಕೊಡ್ತಾರೆ. ಸೀರೆ ಜಾಕೆಟ್ ಎಲ್ಲ ಕೊಟ್ಟು ಎಲ್ಲರೂ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಆಗಲ್ಲ ಕೆಲವರು ನಮ್ಮ ಮನೇಲೆಲ್ಲ ಮಕ್ಕಳುಗಳು ಕೆಲವರು ಆಡಲ್ಲ, ಕೂತ್ಕೊಂಡು ನೋಡ್ತಾ ಇರ್ತೀವಿ. ಹಾಗಾಗಿ ನನ್ನ ತಮ್ಮನ ಮಗಳು ಪಿಂಕ್ ಕಲರ್ ಸ್ಯಾರಿ, ಗ್ರೀನ್ ಕಲರ್ ಸ್ಯಾರಿ ನಮ್ಮ ದೊಡ್ಡಣ್ಣನ ಮಗಳು. ಹಾಗಾಗಿ ಇನ್ನೊಂದು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಕೂತಿದ್ದಾರಲ್ಲ ಅಲ್ಲಿ ನನ್ನ ಬಾಲ್ಯದ ಗೆಳತಿ ಅಂದರೆ ನಮ್ಮ ಅತ್ತಿಗೆ ತಂಗಿ ಆಗಬೇಕು. ಹಾಗಾಗಿ ತುಂಬಾ ಕ್ಲೋಸ್ ಆಗಿ ಇವರು ನಮ್ಮ ಅಣ್ಣನ ಅಳಿಯ, ಮೂರನೇ ಅಣ್ಣನ ಅಳಿಯ. ತುಂಬ ಎಂಟರ್ಟೈನ್ಮೆಂಟು. ಮನೆಗೆ ಯಾರೇ ಬಂದರೂ ಅಷ್ಟೇ, ಎಲ್ಲ ಪೂಜೆ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ನಡೆಸ್ತಾರೆ. ಇವ್ರದ್ದೇ ಮನೆ ಅದು. ಹಾಗಾಗಿ ಇವರು ಅಪಾರ್ಟ್ಮೆಂಟಲ್ಲಿದ್ದಾರೆ. ಹಾಗಾಗಿ ಮನೆಯೆಲ್ಲ ದೊಡ್ಡದಾಗಿದೆ ಅಂಟು ಪ್ರತಿ ವರ್ಷ ಅಲ್ಲೇ ಹಬ್ಬ ಮಾಡಿ ಎಲ್ಲರೂ ಕರೆಸ್ತಾರೆ. ಅವತ್ತಿನ ದಿವಸ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಹಾಗಾಗಿ ನೋಡಿ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ. ಹಾಗೆ ಇದೆಲ್ಲ ಎಂಟರ್ಟೈನ್ಮೆಂಟು. ಯಾಕೆಂದರೆ ತಿನ್ನೋದು, ಸುಮ್ಮನೆ ಹೋಗಿ ಮಲ್ಕೊಳ್ಳೋದು ಅದೊಂದು ಹಬ್ಬ ಥರ ಅನಿಸಲ್ಲ. ಮನೆಯಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಖುಷಿಯಾಗಿ ನಗ್ನಗ್ತಾ ಒಂದು ಹಬ್ಬ ಬಂದರೆ ಅಂಥ ಶ್ರೀಮಂತರೇ ಅಂತ ಅಲ್ಲ, ಎಂಥ ಬಡತನದಲ್ಲಿದ್ರೂ ಅವತ್ತಿನ ದಿವಸ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ನಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಂತೋಷವಾಗಿ ಇದ್ದು ನಮ್ಮ ಮನೇನ ಎಷ್ಟು ಅಷ್ಟು ಸ್ವಚ್ಛವಾಗಿ ಇಟ್ಕೊಂಡು ಹಬ್ಬಗಳನ್ನ ಮಾಡ್ತಾಯಿದ್ರೆ ಎಷ್ಟು ಖುಷಿ ಇರುತ್ತಲ್ವ. ಹಾಗಾಗಿ ಅಲ್ಲೊಂದು ಪುಟ್ಟ ಹುಡುಗಿ ಇದೆಯಲ್ಲ, ಅದು ಬಂದು ನಮ್ಮ ಅಕ್ಕನ ಮಗಳು. ಪಿಂಕ್ ಕಲರ್ ಸೀರೆ ಇನ್ನೊಂದು ಉಟ್ಕೊಂಡಿತ್ತಲ್ಲ ಅದು ನಮ್ಮ ಅಕ್ಕನ ಮಗಳು. ಮತ್ತು ನಮ್ಮ ಅಣ್ಣನ ಮಗಳು, ನನ್ನ ತಮ್ಮನ ಮಗಳು, ನಮ್ಮ ಫ್ರೆಂಡ್ ಮಕ್ಕಳು ಎಲ್ಲರೂ ಸೇರಿದ್ದಾರೆ. ಅಲ್ಲಿ ನಮ್ಮ ಯಜಮಾನರು, ನಮ್ಮ ಅಣ್ಣನ ಅಳಿಯ, ದೊಡ್ಡ ಅಳಿಯ, ನಮ್ಮ ಅಣ್ಣನ ಮೂರನೇ ಅಳಿಯ ಎಲ್ಲ ಸೇರಿ ಕೂತ್ಕೊಂಡು ಅಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. 2 ವರ್ಷದ ಹಿಂದಿನ ಒಂದು ಈ ವಿಡಿಯೋ ಮೊದಲನೇ ಚಾನಲಲ್ಲಿ ಹಾಕೋಣ ಅಂದ್ಕೊಂಡೆ. ನೋಡಿ ನೋಡ್ತಾ ಇದೆಯಲ್ಲ, ಅದು ನಮ್ಮ ಅಕ್ಕನ ಮೊಮ್ಮಗ. 2 ವರ್ಷದ ಮುಂಚೆನೇ ಈ ವಿಡಿಯೋ ಹಾಕಬೇಕಾಗಿತ್ತು. ನಾನು ಹಳೆ ಚಾನಲಲ್ಲಿ ಹಾಕಿ ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಸಾಧ್ಯವಾಯಿತು. ಹಾಗಾಗಿ ಈ ಸ್ವರ್ಣಗೌರಿ ಲಾಗ್ಸ್ ಚಾನಲಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಇವ್ರು ನೋಡಿ ಈ ಕಡೆ ಎಲ್ಲ ಕೂತ್ಕೊಂಡಿದ್ದಾರೆ ಗಂಡು ಮಕ್ಳುಗಳು. ನಮ್ಮ ನೋಡಿ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಅಂತ ಕಾಲೇಜ್ ಹುಡುಗಿ ಹೋಗ್ತಾರಲ್ಲ ಖುಷ್ಬು, ಆ ಫಿಲಮ್ದು ಒಂದು ಹಾಡನ್ನು ಅವಳು ಪ್ಲೇ ಮಾಡ್ತಾಯಿದ್ದಾರೆ. ನನಗೂ ಫಸ್ಟ್ ಟೈಮು ಇದು ಹೊಸ ಚಾನಲ್ ಓಪನ್ ಮಾಡಿದ್ನಲ್ಲ, ನಮ್ಮದು ಹಳೆ ಚಾನಲ್ ಓಪನ್ ಮಾಡಿದಾಗ ಹಾಕೋಣ ಅಂದ್ಕೊಂಡೆ. ಬಟ್ ಸರಿಯಾಗಿ ವೀಡಿಯೋ ಮಾಡೋಕ್ಕೂ ಬರ್ತಿರ್ಲಿಲ್ಲ ಅವಾಗ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಅವ್ರ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಆಡಿ, ಹೆಣ್ಮಕ್ಳು ಡ್ಯಾನ್ಸ್ ಆಡೋದೆಲ್ಲ ನೋಡ್ತೀವಿ. ಯಾಕೆಂದರೆ 4 ಗೋಡೆ ಮಧ್ಯದಲ್ಲಿ ನಮ್ಮ ಮನೆಗಳಲ್ಲಿ ನಮಗೆ ಮನೋರಂಜಿಸ್ತಾರೆ. ಹಾಗಾಗಿ ನಿಮ್ಮ ಮನೋರಂಜನೆಗೆ ಖುಷಿ ಪಡಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಚಾನಲ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ನೋಡಿ ಇವಾಗ ಸಖತ್ತಾಗಿರುತ್ತೆ, ಒಳ್ಳೆ ಕಾಮಿಡಿ ಬೀಳ್ತಾಳೆ ನೋಡಿ. ಇವಳು ಕಮಲಾ ಅಂತ ನನ್ನ ಬಾಲ್ಯದ ಗೆಳತಿ. ನಾವೆಲ್ಲ ಸಣ್ಣ ಮಕ್ಕಳಿಂದನೂ ಒಂದೇ ರೋಡ್ನಲ್ಲಿ ಹುಟ್ಟಿ ಆಡಿ ಬೆಳೆದವರು. ನಮ್ಮ ಅತ್ತಿಗೆನ ತಂಗಿ, ಅಂದರೆ ನಮ್ಮ ಮೂರನೇ ಅಣ್ಣನ ಹೆಂಡತಿಗೆ ತಂಗಿ, ನಾದಿನಿ ಆಗಬೇಕು. ತುಂಬಾ ಒಂಥರ ಕ್ಲೋಸಾಗಿ ನಮ್ಮ ಕುಟುಂಬದಲ್ಲಿ ಎಲ್ಲ ಕ್ಲೋಸಾಗಿ ನೋಡಿ. ಅವ್ರ ಮಗಳು ಪಿಂಕ್ ಕಲರ್ ಸೀರೆ ಉಟ್ಕೊಂಡಿದ್ರಲ್ಲ, ಅವ್ರ ಮಗಳು ಇಲ್ಲಿ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ಅವ್ರ ಅಮ್ಮ ಡ್ಯಾನ್ಸ್ ಆಡ್ತಾಯಿದ್ರೆ ಮಗಳು ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಯಾವತ್ತೂ ಎಷ್ಟೇ ಕಷ್ಟ ಇದ್ರೂ ಖುಷಿಯಾಗಿ ನಗ್ನಗ್ತಾ ಇರಬೇಕು ಎಲ್ಲರೂ. ಹಾಗಾಗಿ ನೋಡಿ ಆಗಲೇ ಡ್ರೆಸ್ಸು ಚೇಂಜ್ ಮಾಡ್ಕೊಂಬಂದರು ಎಲ್ಲರೂ. ಸೀರೆ ಉಟ್ಕೊಂಡಿದ್ರಲ್ಲ, ಇವಾಗೆಲ್ಲ ಡ್ರೆಸ್ ಹಾಕ್ಕೊಂಡು ಬಂದರು. ಎಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು ನೋಡಿ. ನನಗಂತೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮನೆಯಲ್ಲಿ ಹಬ್ಬ ಮಾಡಿದಾಗ ಒಂದು ನಗ್ನಗ್ತಾ ಖುಷಿಯಾಗಿ ಈ ಥರ ಕಾಲ ಕಳಿಬೇಕು. ಇರೋದು 3 ದಿವಸ, ಯಾಕೆ ದ್ವೇಷ ಅಸೂಯೆ ಜಗಳ ಎಲ್ಲ. ಹಾಗಾಗಿ 2 ವರ್ಷದ ಮುಂದಿನ ವಿಡಿಯೋ ನಾನು ಇವಾಗ ಹಾಕ್ತಾಯಿದ್ದೀನಿ. ಈ ವರ್ಷ ಗಣೇಶ ಹಬ್ಬದಲ್ಲಿ ನಾನು ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತ ಅಂದರೆ
ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಈ ವರ್ಷ ಮನೆಯಲ್ಲೇ ಉಳ್ಕೊಂಡೆ. ಈ ವರ್ಷವೂ ಸಹ ಕರೆದ್ರು, ಎಲ್ಲರೂ ಹೋಗಿದ್ದರು, ನಾವು ಮಾತ್ರ ಹೋಗೋಕ್ಕಾಗಲಿಲ್ಲ. ಇರೋದು 3 ದಿವಸ 2 ದಿವಸ ಜೀವನ. ಎಲ್ಲರೂ ಮನೆಯಲ್ಲಿ ಖುಷಿಯಾಗಿ ಗಂಡ ಮಕ್ಕಳ ಜೊತೆ, ಹೆಂಡತಿ ಮಕ್ಕಳ ಜೊತೆ, ಕುಟುಂಬದಲ್ಲಿ ಯಾರೇ ಇದ್ರೂ ಅವ್ರ ಜೊತೆಯಲ್ಲಿ ಖುಷಿಯಾಗಿ ಕಾಲ ಕಳೀರಿ. ನಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಹಬ್ಬ ಮಾಡಿ ಆಚರಣೆ ಮಾಡಿ ಖುಷಿಯಾಗಿರಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಒಂದು ಒಳ್ಳೆ ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ಈಗ ಅಲ್ಲಿ ಬಂದಾಗ ಒಂದು ಕುಟುಂಬದಲ್ಲಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ತುಂಬ ಧನ್ಯವಾದಗಳು. ಈ ವಿಡಿಯೋ ನೋಡಿದವ್ರಿಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿ ಬರೋವಂಥ ಹ್ಯಾಡ್ಸ್ ಎಲ್ಲ ಫುಲ್ಲು ನೋಡಿ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ವಿಶ್ವಾಸ ತುಂಬಾ ಮುಖ್ಯ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಸಹ ಬಾಗಿನ ಕೊಡ್ತಾರೆ. ಬಾಗಿನ ಅಂದರೆ ಸೀರೆ ಜಾಗಿಟ್ಟು ಗೊತ್ತಲ್ವಾ, ಹೆಣ್ಮಕ್ಳಿಗೆ ಗೌರಿ ಹಬ್ಬದಲ್ಲಿ ಏನೋ ಒಂದು ಉಡುಗೊರೆಗಳನ್ನ ಕೊಡಬೇಕಾಗಿರೋವಂಥದ್ದು. ತವ್ರ ಮನೆಯಲ್ಲಿ ಕರೆದು ಪ್ರೀತಿಯಿಂದ ಅವ್ರೇನು ಕೊಡ್ತಾರೋ ಅದನ್ನು ತಗೊಂಡು ನಾವು ಹೋಗ್ತೀವಿ. ಅಷ್ಟೇ ಜೀವನ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಕಷ್ಟ ನಮ್ಮ ಜೀವನ ನಮಗೆ, ಅವ್ರ ಮನೆಗೆ ಅವ್ರ ಕಷ್ಟ ಅವ್ರ ಜೀವನ. ಅವ್ರಿಗೆ ಯಾರಿಗೆ ಎಷ್ಟೇ ನೋಡೋಕ್ಕೆ ಆಡಂಬರವಾಗಿರೋ ಅವ್ರವ್ರ ಕಷ್ಟ, ಅವ್ರವ್ರ ನೋವುಗಳು, ಅವ್ರವ್ರ ಮನೆ ಸಮಸ್ಯೆ ಅವ್ರವ್ರಿಗೆ ಗೊತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಹೆಣ್ಮಕ್ಳುಗಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಅವರ ಮನೆಗಳೆಲ್ಲ ಅವ್ರು ಆಡ್ತಾರೆ ಪಾಪ. ಹಬ್ಬಗಳಲ್ಲಿ ಹಬ್ಬ ಬಂದಾಗ ಮಾತ್ರ ಎಲ್ಲರೂ ಖುಷಿಯಾಗಿರ್ತೀವಿ. ಒಂದು ಕುಟುಂಬದಲ್ಲಿ 30 ಜನ ಸೇರ್ಕೊಳ್ತೀವಿ ನಮ್ಮ ಮನೆಗಳಲ್ಲಿ. ನಮ್ಮ ತಾಯಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ. ಅಮ್ಮಂಗೆ ಸ್ವಲ್ಪ ಪ್ಯಾರಾಲಿಸಿಸ್ ಆಗಿತ್ತಲ್ವ, ಹಾಗಾಗಿ ಎಲ್ಲೂ ಓಡಾಡೋಕ್ಕಾಗಲಿಲ್ಲ ಅಂತೇಳಿ ನಮ್ಮ ತಮ್ಮನೆಂತಿ ಅಲ್ಲಿ ಬಿಟ್ಟು ಅವ್ರ ಮನೇಲಿ ಬಿಟ್ಟು ಬಂದಿದ್ದಾರೆ. ನಾನು ತಮ್ಮನೂ ಸಹ ಬಂದಿರಲಿಲ್ಲ ಅವತ್ತು, ಮನೆಯಲ್ಲೇ ಇದ್ದ. ನಮ್ಮ ಎಲ್ಲರೂ ಪರಿಚಯಗಳನ್ನ ನಾನು ಫಸ್ಟು ಇದರಲ್ಲಿ ಮಾಡಿದ್ದೀನಿ ನೋಡಿ. ಹಾಗಾಗಿ ಎಲ್ಲರ ಪರಿಚಯ ಆಯಿತು ಅಂತ ತಿಳ್ಕೊತೀನಿ. ನಮ್ಮ ಕುಟುಂಬದಲ್ಲಿ ಇನ್ನೂ ತುಂಬ ಜನ ಇದ್ದಾರೆ. ಹಾಗಾಗಿ ನಾವು ಯಾವಾಗೋ ಒಂದು ಟೈಮ್ ಹೋಗ್ತೀವಿ ಬರ್ತೀವಿ. ಸಂಸಾರ ಅಂದಮೇಲೆ, ಜೀವನ ಅಂದಮೇಲೆ, ತವ್ರ ಮನೆ ಅಂತ ಅಂದಮೇಲೆ ಯಾವಾಗೋ ಒಂದು ಟೈಮ್ ಹೋಗಬೇಕು ಬರಬೇಕು. ಅದು ಒಂದು ಮರ್ಯಾದೆ. ನಾವು ಯಾವಾಗೂ ಅಲ್ಲೇ ಇದ್ದು ಅಲ್ಲೇ ಉಳ್ಕೊಂಡು ಅಲ್ಲೇ ತಿಂದು ಉಂಡ್ರೆ ನಮಗೆ ಗೌರವ ಕಮ್ಮಿ. ಹಾಗಾಗಿ ಯಾವಾಗ ಹೋಗಬೇಕು ಬರಬೇಕು. ವರ್ಷಕ್ಕೊಂದ್ಸಲಿ ಹೋಗ್ತೀವಿ. ತವ್ರ ಮನೆ ಹತ್ರ ಇದ್ದರೂ ಸಹ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಯಾವಾಗಾದರೂ ಒಂದು ಟೈಮ್ ಹೋಗಬೇಕು ಬರಬೇಕು. ನಮ್ಮ ಗೌರವನ ನಮ್ಮ ಗಂಡನ ಮನೆಯಲ್ಲಿ ಇದ್ದು ನಮ್ಮ ಗಂಡನ ಮನೆ ಕಷ್ಟ ಸುಖ ನೋಡ್ತಾ ಕಾಲ ಕಳಿಬೇಕು. ಅಷ್ಟೇ ಜೀವನ. ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನೋಡ್ತಾ ಇರೋರಿಗೆ. ಹಾಗೂ ಅಲ್ಲಿ ಕೃಷ್ಣಂದು ಚೆನ್ನಾಗಿ ಒಳ್ಳೆ ಸ್ಟ್ಯಾಚು ಇಟ್ಟಿದ್ದಾರೆ ನೋಡಿ. ಎಷ್ಟು ದೊಡ್ಡ ಸ್ಟ್ಯಾಚು ಇದೆ. ಬಾಗಿಲು ಹಿಂಭಾಗ ಅದು ವಾಸ್ತು ಪ್ರಕಾರವಾಗಿ ಕೃಷ್ಣನ ಅಲ್ಲಿ ಇಟ್ಟಿದ್ದಾರೆ. ತುಂಬ ಒಳ್ಳೆಯದು. ಯಾಕೆಂದರೆ ಕೃಷ್ಣ ಬಂದರೂ ಅಕ್ಷಯ, ಅಂದರೆ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಅನ್ನಕ್ಕೆ ಆಗಲಿ ದಿನಸಿ ಪದಾರ್ಥಗಳಿಗಾಗಲಿ ಕೊರತೆ ಇರಲ್ಲ. ಹಾಗಾಗಿ ವಾಸ್ತು ಪ್ರಕಾರ ಈ ಕೃಷ್ಣನ ಇಟ್ಟಿದ್ದಾರೆ. ನನಗಂತೂ ಇದು ಕೃಷ್ಣನೇ ತುಂಬಾ ಇಷ್ಟ ಆಯಿತು. ಹಾಗೆ ಒಂದು ವಿಡಿಯೋ ಕ್ಲಿಪ್ಪು ಸಹ ಮಾಡಿಕೊಂಡೆ. ಎಲ್ಲರೂ ನಿಮ್ಮ ತವ್ರ ಮನೆಗೆ ಹೋಗಿ, ಯಾವಾಗೋ ಒಂದು ಟೈಮ್ ಹೋಗಿ ಮರ್ಯಾದೆಯಿಂದ ಅವ್ರು ಕೊಡೋಂಥ ಏನೋ ಒಂದು ಗ್ಲಾಸ್ ಕಾಫಿ ಕೊಡ್ತಾರೋ, ನೀರು ಕೊಡ್ತಾರೋ, ಊಟ ಕೊಡ್ತಾರೋ, ವರ್ಷಕ್ಕೊಂದ್ಸಲಿ ಒಂದು ಏನಾದರೂ ಬಾಗಿನ ಕೊಡ್ತಾರೋ ಅದನ್ನು ತಗೊಳ್ಳಿ. ಅದನ್ನು ಬಿಟ್ಟು ನಾವು ಪ್ರತಿದಿನವೂ ತವ್ರ ಮನೆಯಲ್ಲಿ ಡಿಪೆಂಡ್ ಆಗಿ ತವ್ರ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ನಮ್ಮ ಗೌರವವನ್ನು ಕಳ್ಕೊಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಸಹ ಇಲ್ಲಿ ಹೊರಗಡೆ ನೋಡಿ ಎಷ್ಟು ಕಾಂಪೌಂಡು, ಅಪಾರ್ಟ್ಮೆಂಟ್ ಅಲ್ವಾ, ಆಡೋಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳುಗಳು ಆಟ ಆಡಿಕೊಂಡು ಫೈಟಿಂಗ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು, ಯಾರೂ ಬೇಜಾರು ಮಾಡ್ಕೋಬೇಡಿ. ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿದ್ದು ಒಂದು ಖುಷಿಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಮ್ಮ ಮೊಮ್ಮಕ್ಕಳದ ಜೊತೆಯಲ್ಲಿ ಒಂದು ಪ್ಲಾನಿಟೋರಿಯಮ್ಗಾಗಿರೋ ವಿಡಿಯೋ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.